ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಹೊಸದುರ್ಗ ಪಟ್ಟಣದಲ್ಲಿ ಅಕ್ಕ ಕೆಫೆ ಕ್ಯಾಂಟೀನ್ ಆರಂಭವಾಗಿದೆ. ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ನಿರ್ಮಾಣಗೊಂಡಿರುವ ಈ ಕೆಫೆ ಮಹಿಳೆಯರಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಜೊತೆಗೆ ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರ ಸೇವೆ ಒದಗಿಸಲಿದೆ. ಎಸ್ ವೀಕ್ಷಕರೇ, ಹೊಸದುರ್ಗ ಪಟ್ಟಣದ ಸಾಮರ್ಥ್ಯ ಸೌಧದ ಸಮೀಪದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ನಿರ್ಮಿಸಿರುವ ಅಕ್ಕ ಕೆಫೆ ಕ್ಯಾಂಟೀನ್ನ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಆಕಾಶ್ ರವರು ಕ್ಯಾಂಟೀನ್ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಅಕ್ಕ ಕೆಫೆ ಪ್ರಮುಖ ಯೋಜನೆಯಾಗಿದೆ. ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ತಮ್ಮ ಕೌಶಲ್ಯ ಮತ್ತು ಪರಿಶ್ರಮದ ಮೂಲಕ ಸ್ವಂತ ಉದ್ಯೋಗ ರೂಪಿಸಿಕೊಳ್ಳಲು ಈ ಯೋಜನೆ ಸಹಕಾರಿಯಾಗಲಿದೆ. ಅಕ್ಕ ಕೆಫೆಯಿಂದ ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚುವುದರ ಜೊತೆಗೆ ಕುಟುಂಬದ ಆದಾಯಕ್ಕೂ ನೆರವಾಗಲಿದೆ. ಈ ಉಪಹಾರ ಕೇಂದ್ರದಲ್ಲಿ ಸ್ಥಳೀಯ ಗ್ರಾಮೀಣ ಮಹಿಳೆಯರೇ ನಿರ್ವಹಣೆ ಮಾಡಲಿದ್ದು, ಸಾರ್ವಜನಿಕರಿಗೆ ಶುಚಿ, ರುಚಿಕರ ಹಾಗೂ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಕೈಗೆಟುಕುವ ದರದಲ್ಲಿ ದೊರೆಯಲಿವೆ. ಮಹಿಳೆಯರ ಸ್ವಾವಲಂಬನೆಗೆ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹದ ಭಾಗವಾಗಿ ಆರಂಭಿಸಿರುವ ಅಕ್ಕ ಕೆಫೆ ಗ್ರಾಮೀಣ ಭಾಗದ ಉದ್ಯಮಶೀಲತೆಗೆ ಹೊಸ ದಿಕ್ಕು ನೀಡಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್, ಮಹಿಳೆಯರು ಆರ್ಥಿಕವಾಗಿ ಸದೃಢರಾದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು ಎನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಅಕ್ಕ ಕೆಫೆ ಯೋಜನೆ ಜಾರಿಗೆ ತಂದಿದ್ದು, ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಕುಮಾರ್ ಮಾತನಾಡಿ, ತಾಲೂಕಿನ ಚಿಕ್ಕತೇಕಲವಟ್ಟಿ ಗ್ರಾಮದ ವೇದಾವತಿ ಸ್ವಸಹಾಯ ಸಂಘ ಅಕ್ಕ ಕೆಫೆಯ ನಿರ್ವಹಣೆ ಜವಾಬ್ದಾರಿ ವಹಿಸಿಕೊಂಡಿದೆ ಎಂದು ಮಾಹಿತಿ ನೀಡಿದರು. ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಆಹಾರ, ಸ್ವಚ್ಛತೆ ಮತ್ತು ಉತ್ತಮ ಸೇವೆ ನೀಡುವುದು ಸಂಘದ ಪ್ರಮುಖ ಗುರಿಯಾಗಿದೆ ಎಂದರು. ಒಟ್ಟಾರೆ ಹೊಸದುರ್ಗದಲ್ಲಿ ಆರಂಭಗೊಂಡಿರುವ ಅಕ್ಕ ಕೆಫೆ ಕ್ಯಾಂಟೀನ್ ಗ್ರಾಮೀಣ ಮಹಿಳೆಯರ ಶ್ರಮಕ್ಕೆ ಹೊಸ ವೇದಿಕೆ ಕಲ್ಪಿಸಿದ್ದು, ಮಹಿಳಾ ಸಬಲೀಕರಣದತ್ತ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಅನೇಕ ಯೋಜನೆಗಳಲ್ಲಿ ಈ ಒಂದು ನಿಮ್ಮ ಅಕ್ಕ ಕೆಫೆ ಯೋಜನೆ ಸಹ ಭಾರಿ ಮುಖ್ಯವಾಗಿರುತ್ತದೆ. ಹಾಗೆ ನಾವು ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ನಾನಾದರೂ ಕೆಲವು ವಿಷಯಗಳನ್ನು ನಿಮ್ಮೆಲ್ಲರ ಮುಂದೆ ಅನ್ನಿಸ್ತಾ ಇದ್ದೇನೆ. ನಾವು ಈ ಹೊಸದುರ್ಗ ತಾಲೂಕಿನಲ್ಲಿ ಗೃಹಲಕ್ಷ್ಮಿನ ತಾವೆಲ್ಲರೂ ಕೆಲವರು ಫಲಾನುಭವಿಗಳು ಇರ್ಬೋದು, ಕೆಲವರು ಇರ್ಬೋದು, ಕೆಲವರು ಇರ್ಬೋದು. 57,830 ಜನಕ್ಕೆ ನಾವು ಪ್ರತಿ ತಿಂಗಳು 10,28,000 ಕೋಟಿ ಹಣವನ್ನು ನಿಮ್ಗೆ ಆಗ್ತಾ ಇದ್ದೇವೆ. ಕರೆಂಟ್ನಿಂದ 1 ಕೋಟಿ 2 ಕೋಟಿ 20 ಲಕ್ಷ ರೂಪಾಯಿ ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ. 4 ಕೋಟಿ ರೂಪಾಯಿ ಬಸ್ಸಿನ ಉಚಿತವಾಗಿ ಹೆಣ್ಣುಮಕ್ಕಳು ತಿರುಗಾಡ್ತಕ್ಕಂಥದ್ದು ಕೊಡ್ತಾ ಇದ್ದೀವಿ. ಹಾಗೆ ಗೃಹ ಜ್ಯೋತಿ ಕಂತಿಗೆ ಬಡವರ ಅಭಿವೃದ್ಧಿಗೆ ಆಗಿರ್ತಕ್ಕಂಥ ಸರ್ಕಾರ ನಮ್ಮ ಒಂದು ಕಾಂಗ್ರೆಸ್ ನೇತೃತ್ವದ, ಸಿದ್ದರಾಮಯ್ಯ ನೇತೃತ್ವದ, ಡಿ ಕೆ ಶಿವಕುಮಾರ್ ನೇತೃತ್ವದ ಕರ್ನಾಟಕದ ಸರ್ಕಾರ. ಹೀಗಾಗಿ ಅದಲ್ಲದೆ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮ್ಮ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಬಿ.ಜಿ. ಗೋವಿಂದಪ್ಪನವರ ಶ್ರಮ ತಾವು ಹೇಳಂಗೇ ಇಲ್ಲ. ಈ 3 ವರ್ಷಗಳಲ್ಲಿ ನಾವು 1800 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಸರಿಸುಮಾರು 60% ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹುದೊಡ್ಡ ಯೋಜನೆ ಆಗಿರ್ತಕ್ಕಂಥ ಬದಲಾ ಮೇಲ್ದಂಡೆ ಯೋಜನೆ ನಡೀತಾ ಇದೆ. ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರೆ, ಚಿತ್ರದುರ್ಗ ಟೌನ್ ನಲ್ಲಿ ಜಿಲ್ಲಾ ಪಂಚಾಯತ್ ಬಿಲ್ಡಿಂಗ್ ಹಿಂಭಾಗದಲ್ಲಿ ಮಾಡಿದೀವಿ ಅಕ್ಕ ಕೆಫೆಯನ್ನ. ಇಲ್ಲಿ ನೆರೆದಿರುವಂತವರು ಕೆಲವರು ನೋಡಿರ್ಬೋದು ಅಂತ ಅನ್ಕೋತೀನಿ. ಎಷ್ಟು ಜನ ನೋಡಿದಿರಿ? ಓಕೆ. ಸೊ ವೈಯಕ್ತಿಕ ಅಭಿಪ್ರಾಯ, ಅದಕ್ಕಿಂತ ಚೆನ್ನಾಗಿದೆ ಈ ಒಂದು ಅಕ್ಕ ಕೆಫೆ. ಈ ಒಂದು ಅಕ್ಕ ಕೆಫೆ ಈ ತರ ಚೆನ್ನಾಗಿ ನಿರ್ಮಿಸಿರುವಂತಹ ನಮ್ಮ ನಿರ್ಮಿತಿ ಕೇಂದ್ರದವರಿಗೆ, ತಾಲೂಕ್ ಪಂಚಾಯತಿ, NRLM ಹಾಗೂ ಎಲ್ಲಾ ಸಂಬಂಧಿಸಿದ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಒಳ್ಳೆ ವಿಚಾರ. ಈಗ ಇವರು ಹೇಳ್ತಿದ್ರು, ಈ ಹಿಂದೆ ಶಿಥಿಲಗೊಂಡಿತ್ತು ಈ ಬಿಲ್ಡಿಂಗು, ಈ ಜಾಗ ಕೂಡ ದುರ್ಬಳಕೆ ಆಗ್ತಾ ಇತ್ತು ಅಂತ. ಇನ್ ಮುಂದೆ ಸದ್ಬಳಕೆ ಆಗ್ಲಿ ಅನ್ನೋದು ನನ್ನ ಆಶಯ. ಪ್ಲಸ್ ಹಳೆ IB 100 ವರ್ಷ ಹಳೆ ಬ್ರಿಟಿಷ್ ಕಾಲದ ಬಂಗ್ಲೋ ಅಂತ ಹೇಳ್ತಾರೆ. ಸೊ ಬಹಳ ಚೆನ್ನಾಗಿ ಇವತ್ತು ಇದನ್ನ ರೆನೋವೇಟ್ ಮಾಡಿ ಅಕ್ಕ ಕೆಫೆಯನ್ನ ಪ್ರಾರಂಭ ಆಗೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಬಹಳ ಸಂತೋಷದ ವಿಷಯ. ಅದ್ರ ಜೊತೆಗೆ ಈಗ ಇಸ್ಮಾಯಿಲ್ ಅವರು ಹೇಳ್ತಿದ್ದಂಗೆ, ಇನ್ ಮುಂದೆ ನಿಮ್ಮ ಜವಾಬ್ದಾರಿ ಚೆನ್ನಾಗಿ ಜಾಸ್ತಿ ಇರುತ್ತೆ. ಇವರು ಹೇಳ್ತಿದ್ರು, ಈ ಅಕ್ಕ ಕೆಫೆ ಬಿಲ್ಡಿಂಗ್ ರಿನೋವೇಷನ್ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಪ್ರಾರಂಭಿಸೋ ದೊಡ್ಡ ವಿಷಯ ಅಲ್ಲ. ಇನ್ ಮುಂದಿನ ದಿನಗಳಲ್ಲಿ ಇದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಇಲ್ಲಿ ಬಹಳಷ್ಟು ಹೋಟೆಲ್ಗಳಿರ್ಬೋದು, ಆದ್ರೂ ಸಹ ನಿಮ್ಮಲ್ಲಿ ಬಂದು ಜನರು
ಕಾಫಿ ಟೀ ಇರ್ಬೋದು, ತಿಂಡಿ ಊಟ ಇರ್ಬೋದು, ಮಾಡೋ ರೀತಿ ನೀವು ಅಟ್ರಾಕ್ಟ್ ಮಾಡೋ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಮುಖ್ಯವಾದ ವಿಚಾರ. ಸೊ ಇದು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ನಿಮ್ಮ ಸ್ವಸಹಾಯ ಸಂಘದವರು, ಅದಷ್ಟು ಚೆನ್ನಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಇದನ್ನ ಹೊರತುಪಡಿಸಿ ಏನ್ ನಾ ಇಲ್ಲಿವರೆಗೂ ಬಂದಿದ್ದೇನೆ, ನನ್ನ ಜವಾಬ್ದಾರಿ ಆಗುತ್ತೆ. ಒಂದೆರಡು ವಿಚಾರಗಳನ್ನ ತಮ್ಮಿಂದ ಕೇಳಬೇಕು ಅಂತ ಇದ್ದೀನಿ. ಸೊ ಇಲ್ಲಿ ನಮ್ಮ KMRC ಯೋಜನೆ ಅಡಿನಲ್ಲಿ ಕ್ಯಾಟಲ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇದರಲ್ಲಿ ಹಸು ಎಮ್ಮೆ ಕೊಡುವಂತ ಸ್ಕೀಮ್ ಯೋಜನೆ KMRC ಅಂದ್ರೆ ಮೈನಿಂಗ್ ನಿಂದ ತೊಂದರೆ ಹಾನಿಗೊಳಗಾಗಿರುವಂತಹ ತಾಲೂಕುಗಳಿಗೆ ಈ ಒಂದು ಯೋಜನೆಯನ್ನ ತಂದಿದ್ದೇವೆ. ಅದರಲ್ಲಿ ಎಲ್ಲ ಸ್ವಸಹಾಯ ಸಂಘದವರು GPLF ಅಂತ ಏನ್ ಹೇಳ್ತೀವಿ, ಅದ್ರ ಮುಖಾಂತರ ಹಸು ಎಮ್ಮೆ ಸಾಕ್ತಿವಿ ಅಂತ ಆಸಕ್ತಿ ಇರೋರು ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ವಿ. ಅರ್ಜಿ ಹಾಕೋಕೆ ಇನ್ನೂ 1-2 ದಿನಗಳು ಟೈಮ್ ಇದೆ. ಈವರೆಗೆ ಎಷ್ಟು ಜನ ಇಲ್ಲಿರೋರು ಅರ್ಜಿ ಹಾಕಿದಿರಿ? ಹಾಕಿಸ್ತಾ ಇದ್ದೀರಾ? ಒಳ್ಳೆ ವಿಚಾರ. ಬಟ್ 10ನೇ ತಾರೀಕು ಲಾಸ್ಟ್ ಡೇಟ್ ಹಾಕ್ಸ್ಬೇಕಲ್ಲ. ತಮ್ಮೆಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ? ಗೊತ್ತಿದೆ ಅನ್ನೋದು ಹೇಳ್ತೀನಿ ನೋಡೋಣ. ಹೌದು, ಓಕೆ, ಕೇಳಿಸಿ. ಗಣಿಬಾಧಿತ ಪ್ರದೇಶದ ಗ್ರಾಮಗಳು, ಆ ಗ್ರಾಮಗಳ ಪಟ್ಟಿಯನ್ನು ಕೂಡ ಈಗ ಆಲ್ರೆಡಿ ನಾವು ಪ್ರೆಸ್ ನೋಟ್ ನಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಕೊಟ್ಟಿದ್ದೇವೆ. ಸೊ ಅದರಂತೆ ಮಾಡ್ತಿದ್ದೀರಿ ಅಂತ ಅನ್ಕೊಂಡಿದ್ದೀವಿ. ಸೊ ಅದನ್ನು ಹೊರತುಪಡಿಸಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇನ್ನ ಮುಂದಿನ ಇದೇ ತಿಂಗಳ 3ನೇ ವಾರದಲ್ಲಿ ಎಲ್ಲ ನಮ್ಮ ಸ್ವಸಹಾಯ ಸಂಘದ ಮೆಂಬರ್ಸ್ಗಳನ್ನ, ನೀವೆಲ್ಲ NBKಗಳಿದ್ದೀರಿ, LCRPಗಳಿದ್ದೀರಿ, ಹಾಗೂ ಸ್ವಸಹಾಯ ಸಂಘದ ಮೆಂಬರ್ಸ್, ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಇದ್ದೀರಿ. ನಿಮ್ಗಳನ್ನ ಬಳಸ್ಕೊಂಡು ಒಂದು ಸಣ್ಣ ಶುಚಿತ್ವಕ್ಕೆ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಸರ್ವೆಯನ್ನ ಮಾಡ್ಬೇಕು ಅಂತಿದ್ದೀವಿ. ಅದಕ್ಕೆ ಟ್ರೈನಿಂಗ್ ಅನ್ನ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮಲ್ಲಿ ಆಯ್ಕೆ ಆದಂಥವ್ರನ್ನ ಕರೆಸಿ ಟ್ರೈನಿಂಗ್ ಮಾಡಿ ಆ ಕೆಲಸವನ್ನು ಮಾಡ್ಬೇಕಂತಿದ್ದೀವಿ. ಸೊ ಅದಕ್ಕೆ ತಮ್ಮಗಳ ಒಂದು ಸಪೋರ್ಟ್ ಹಾಗೂ ಭಾಗವಹಿಸುವಿಕೆಯನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮಾಡ್ಬೋದಾ? ಭಾಗವಹಿಸ್ತೀರಾ ನೀವೆಲ್ಲ? ಆಯ್ತು. ಸೊ ಇಷ್ಟನ್ನ ಹೊರತುಪಡಿಸಿ ಈಗ ನಮ್ಮ ಅಕ್ಕ ಕೆಫೆ ಯಶಸ್ವಿಯಾಗಿ ಪ್ರಾರಂಭಿಸಿದಿರಿ. ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ಅಕ್ಕ ಕೆಫೆಯನ್ನ ನಡೆಸ್ಕೊಂಡು ಹೋಗ್ತೀರಾ ಅಂತ ಭಾವಿಸ್ತೀನಿ. ಸೊ ತಮ್ಮೆಲ್ರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಮುಂದಿನ ದಿನಗಳಿಗೆ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನಾವಾದ್ರೂ ಈಗ ಈ ಅಕ್ಕ ಕೆಫೆಯಿಂದ ವಿಭಿನ್ನವಾಗಿ ನಾವು ಮಾಡಬೇಕು. ಈ ಕೆಫೆಯ ಉದ್ದೇಶ ನೈಜವಾಗಿರ್ತಕ್ಕಂಥ ಸಿರಿಧಾನ್ಯಗಳಿಂದ ಉಳಿರ್ತಕ್ಕಂಥ ಗ್ರಾಮೀಣ ಸೊಗಡನ್ನು ಹೊಂದಿರ್ತಕ್ಕಂಥ ಎಲ್ಲ ಥರದ ಆಹಾರ ಪದಾರ್ಥಗಳನ್ನು ಜನಕ್ಕೆ ನಿಲುಕುವ ರೇಟಿನಲ್ಲಿ ಅಂದರೆ ಭಾರಿ ಚೀಪಾಗಿ ಅಲ್ಲ, ಯಾಕಂದರೆ ವರ್ಕೌಟ್ ಆಗಬೇಕಲ್ಲ. ಇಟ್ ಈಸ್ ಕಮರ್ಷಿಯಲ್ ಬಿಸ್ನೆಸ್. ಆದರೆ ಎಲ್ಲವೂ ರುಚಿಯಾಗಿ ಮಾಡ್ತಕ್ಕಂಥದ್ದು ನಿಮ್ಮ ಭಾರಿ ಜವಾಬ್ದಾರಿ ಇದೆ. ಯಾಕೆಂದರೆ ಅಟ್ರಾಕ್ಟ್ ಮಾಡಬೇಕು. ಯಾಕೆ ವಿಪರೀತ ಹೋಟ್ಲುಗಳಿದಾವೆ, ಎಲ್ಲ ಹೋಟ್ಲುಗಳಿಗೂ ಸಹ ನೀವು ಅಟ್ರಾಕ್ಟ್ ಆಗಿ ಹೆಣ್ಮಕ್ಳು ನೀವಿದೆ. ಹೆಣ್ಮಕ್ಳಿಗೆ ರುಚಿ ಗೊತ್ತಿರುತ್ತೆ. ನಾವೇನೋ ಉಂಡೋಗ್ತಕ್ಕಂಥ ಗಂಡಸರಿಗೆ ಎಷ್ಟು ಉಪ್ಪು, ಎಷ್ಟು ಸಾಂಬಾರು, ಎಷ್ಟು ಹುಣಸೆಹಣ್ಣು ಹಾಕೋದು ಗೊತ್ತಿರೋಲ್ಲ. ಹಾಗಾಗಿ ನಿಮಗೆ ನಾವು ಕೊಟ್ಟಿದ್ದೀವಿ. ಇದು ಈ ಸ್ವಸಹಾಯ ಸಂಘಗಳ ಕಲ್ಪನೆ. ನಾವು ಒಂದು ಧನ್ಯವಾದವನ್ನು ಅರ್ಪಿಸಬೇಕಾಗ್ತದೆ SM ಕೃಷ್ಣ ಅವರಿಗೆ. ಯಾಕೆಂದರೆ ಈ ಸ್ವಸಹಾಯ ಸಂಘಗಳ ಕಲ್ಪನೆಯನ್ನು ಹುಟ್ಟುಹಾಕಿರ್ತಕ್ಕಂಥ ಪುಣ್ಯಾಕೀರ್ತಿ ಶ್ರೀಮತಿ ಮೋಟಮ್ಮ ಅಂದಿನ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ. ಆ ಒಂದು ಕಲ್ಪನೆಯಲ್ಲಿ ಇವತ್ತು ಅನೇಕ ಸಹಾಯ ಸಂಘಗಳು ಸರ್ಕಾರದಿಂದಲೂ ನಡೆದು ಬೇರೆ ಬೇರೆ ದೊಡ್ಡ ಫೈನಾನ್ಸ್ಗಳು, ಸಂಘ ಸಂಸ್ಥೆಗಳು, ಧರ್ಮಸ್ಥಳದಂಥ ಸಂಸ್ಥೆಗಳು ಸಹ ನಡೆಸ್ತಾ ಇದ್ದಾವೆ. ಇದಕ್ಕೆಲ್ಲರಿಗೂ ಕಲ್ಪನೆಯನ್ನು, ಸ್ತ್ರೀ ಶಕ್ತಿಗಳನ್ನು ಹುಟ್ಟಾಗ್ತಕ್ಕಂಥ ಆವತ್ತಿನ ಮೋಟಮ್ಮನವರ ಒಂದು ಸ್ಮರಣೆಯನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಸಮಾನವಾದ ಅವಕಾಶವನ್ನು, ಆರ್ಥಿಕ ಸಬಲತೆಯನ್ನು ನೀವೀಗ ನೋಡಿ, ಹಿಂದೆ ನಾವು ಈಗ ಯಾರಿಗಾರ ಸ್ತ್ರೀ ಶಕ್ತಿಯರಿಗೆ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟರೆ ಅವರು ಯುಟಿಲೈಸ್ ಆಗುತ್ತೆ. ಬಿತ್ತನೆ ಬೀಜ ಆಗಿರ್ಬೋದು, ಆಸ್ಪತ್ರೆ ಖರ್ಚಾಗಿರ್ಬೋದು, ಹೆಣ್ಣು ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಮಕ್ಕಳ ಏನೇ ಒಂದು ಆಗಿರುತ್ತೆ. ಅದೇ ಗಂಡಸರಿಗೆ ಕೊಟ್ಟರೆ ಹೊರಗಡೆ ಖರ್ಚು ಮಾಡಿ, ಸಾಲ ಮಾಡಿ, ಅಥವಾ ಅನೇಕ ವ್ಯಸನಗಳಿಂದ ನಾವು ಹಣವನ್ನು ವ್ಯಯ ಮಾಡಿ ಸಾಲಗಾರ ಆಗ್ತೀವಿ. ಆದರೆ ಆಗಿಲ್ಲ. ಈಗ ಎಲ್ಲವನ್ನು ನಾವು ಸ್ತ್ರೀ ಶಕ್ತಿಗಳಿಗೆ ಕೇಂದ್ರವಾಗಿ, ಹೆಣ್ಣು ಮಕ್ಕಳನ್ನು ನಾವು ಕೇಂದ್ರೀಕೃತವಾಗಿ ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳಲ್ಲಿ ಈ ಒಂದು ನಿಮ್ಮ ಅಕ್ಕ ಕೆಫೆ ಯೋಜನೆ ಸಹ ಭಾರಿ ಮುಖ್ಯವಾಗಿರುತ್ತದೆ. ಹಾಗೆ ನಾವು ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ನಾನಾದರೂ ಕೆಲವು ವಿಷಯಗಳನ್ನು ನಿಮ್ಮೆಲ್ಲರ ಮುಂದೆ ಅನ್ನಿಸ್ತಾ ಇದ್ದೇನೆ. ನಾವು ಈ ಹೊಸದುರ್ಗ ತಾಲೂಕಿನಲ್ಲಿ ಗೃಹಲಕ್ಷ್ಮಿನ ತಾವೆಲ್ಲರೂ ಕೆಲವರು ಫಲಾನುಭವಿಗಳು ಇರ್ಬೋದು, ಕೆಲವರು ಇರ್ಬೋದು, ಕೆಲವರು ಇರ್ಬೋದು. 57,830 ಜನಕ್ಕೆ ನಾವು ಪ್ರತಿ ತಿಂಗಳು 10,28,000 ಕೋಟಿ ಹಣವನ್ನು ನಿಮ್ಗೆ ಆಗ್ತಾ ಇದ್ದೇವೆ. ಹೊಸದುರ್ಗ ತಾಲೂಕಿನಲ್ಲಿ ಅಕ್ಕ ಕೆಫೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಏನು ಸರ್ಕಾರದಿಂದ ಗುರಿ ನಿಗದಿಯಾಗಿ
ತಾಲೂಕು ಹಂತದಲ್ಲಿ ನೀಡಿದಾಗ ಚಿತ್ರದುರ್ಗ ಜಿಲ್ಲೆಯಲ್ಲೇ ಮೊದಲನೇ ಬಾರಿಗೆ ತಾಲೂಕು ಮಟ್ಟದಲ್ಲಿ ಹೊಸದುರ್ಗನ ಆಯ್ಕೆ ಮಾಡಿದಾಗ ಸಂದರ್ಭದಲ್ಲಿ ಅದಕ್ಕೆ ಬೇಕಿರುವಂಥ ಏನು ಕಟ್ಟಡ ಇರ್ಬೋದು, ಅದಕ್ಕೆ ಬೇಕಿರುವಂಥ ವ್ಯವಸ್ಥೆಗಳಿರ್ಬೋದು, ಅದಕ್ಕೆ ಸೂಕ್ತವಾದಂಥ ಸ್ಥಳನ ಗುರುಸೋದಕ್ಕೆ ಶ್ರಮಪಟ್ಟಾಗ ನಮಗೆ ಈ ಹಳೆ IB ಆವರಣ ಕಟ್ಟಡ ನಮಗೆ ಸೂಕ್ತ ಅಂತ ಹೇಳ್ಬಿಟ್ಟು ನಾವು ಭಾವಿಸಿ ಇವತ್ತು ಸಾರ್ವಜನಿಕರು ಒಳ್ಳೆಯ ಉತ್ತಮ ಆಹಾರನ ಪಡೆಯೋದಕ್ಕೆ ಹೊಸದುರ್ಗದಲ್ಲಿ ಕೂತು ಊಟ ಮಾಡೋದಕ್ಕೆ ಸೂಕ್ತವಾದಂಥ ಜಾಗ ಮತ್ತು ಅದಕ್ಕೆ ಬೇಕಿರುವಂಥ ಉತ್ತಮ ನಿರ್ವಹಣೆ ಮಾಡ್ಕೊಳ್ಳುವಂಥ ಸಂಘನ ಗುರುಸುವಂಥ ಕೆಲಸನ ಮಾಡಿದ್ದೀವಿ. ಈ IB ಕಟ್ಟಡದಲ್ಲಿ ಅಕ್ಕ ಕೆಫೆಯನ್ನು ಸರ್ಕಾರದ ಗುರಿಯಾನುಸಾರ ಸ್ವಸಹಾಯ ಸಂಘದ ಮಹಿಳೆಯರಿಂದ ನಡೆಸ್ಕೊಂಡು ಹೋಗಬೇಕು. ಸ್ವಸಹಾಯ ಸಂಘದ ಮಹಿಳೆಯರೇ ಯಾಕೆ ಅಂತಂದರೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಸ್ವಸಹಾಯ ಸಂಘದ ಮಹಿಳೆಯರಿಗೋಸ್ಕರ ಅವರ ಒಂದು ಜೀವನದ ಅಭಿವೃದ್ಧಿಗೋಸ್ಕರ ಅವರ ಜೀವನ ಗುಣಮಟ್ಟ ಹೆಚ್ಚಿಗೆ ಮಾಡೋ ರೀತಿಯಲ್ಲಿ ಸಂಘದ ಬೆಳವಣಿಗೆ ಮೂಲಕ ಅವರ ಪ್ರತಿಯೊಬ್ಬ ಕುಟುಂಬದ ಏಳಿಗೆ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರ ಯೋಚನೆ ಮಾಡಿರೋದ್ರಿಂದ ಯಾವ ರೀತಿ ಜಿಲ್ಲಾ ಹಂತದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದೆ, ಅಕ್ಕ ಕೆಫೆ ಮೂಲಕ ಉತ್ತಮ ಆಹಾರ ನೀಡ್ತಾ ಇದ್ದಾರೆ, ಅದೇ ರೀತಿ ಹೊಸದುರ್ಗ ತಾಲೂಕಿನಲ್ಲೂ ಸಹ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸಹ ಆಶೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಒಳ್ಳೆಯ ವಾತಾವರಣದಲ್ಲಿ ಅಕ್ಕ ಕೆಫೆ ಉದ್ಘಾಟನೆ ಆಗಿದೆ. ಅದಕ್ಕೆ ಬೇಕಿರುವಂಥ ಎಲ್ಲ ಸೌಕರ್ಯಗಳನ್ನ ಸಹ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪರಿಸರನ ಉಳಿಸ್ಕೊಂಡು ಹೋಗಬೇಕು. ಇಲ್ಲಿ ಅನಗತ್ಯವಾಗಿ ಏನು ಬಹಳ ಅನಗತ್ಯ ಚಟುವಟಿಕೆಗಳು ನಡೀತಿದ್ವು. ಇವತ್ತು ಈ ಒಂದು ಅಕ್ಕ ಕೆಫೆ ಉದ್ಘಾಟನೆಯಿಂದ ಇಲ್ಲಿ ಅಂತಹ ಚಟುವಟಿಕೆಗಳು ನಿಲ್ತವೆ ಮತ್ತು ಉತ್ತಮ ರೀತಿಯ ಆಹಾರನ ಸಾರ್ವಜನಿಕರಿಗೆ ಪ್ರತಿದಿನ ನೀಡೋ ರೀತಿಯಲ್ಲಿ ಕ್ರಮವಹಿಸ್ತೀವಿ ಅಂತ ತಿಳಿಸ್ತಾ ತಾವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಧನ್ಯವಾದ.